ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನನ್ನಿಂದ ಏನ್ ನೋಡ್ತಾ ಇದ್ದೀರಾ, ಇದು ಬಂದ್ಬಿಟ್ಟು LPG ಗಾಡಿ ಆಯ್ತಾ. ಸೊ ತುಂಬಾ ಜನ ನನಗೆ ಕೇಳ್ತಾ ಇದ್ರಿ ಅದೇನಪ್ಪಾ ಅಂತಂದ್ರೆ, ಬ್ರದರ್ ಬರೀ CNG ಅಷ್ಟೇನಾ ಬರ್ತಿರೋದು, LPG ಗಾಡಿ ಇದೆಯಾ ಇಲ್ವಾ ಅಂತ ತುಂಬಾ ಜನ ಕೇಳ್ತಿದ್ರಿ. ಈ ವಿಡಿಯೋದಲ್ಲಿ ಬಂದು LPG ಗಾಡಿ ಮತ್ತೆ CNG ಗಾಡಿನಲ್ಲಿ ಏನ್ ವ್ಯತ್ಯಾಸ ಅಂತ ತಿಳಿಸ್ಕೊಡ್ತೀನಿ. ನಿಮ್ ಜೊತೆ ಇದ್ದಾರೆ ನವಾಜ್ ಅಣ್ಣ ಅವರು, ಬನ್ನಿ ಅವ್ರನ್ನೇ ಮಾತಾಡ್ಸೋಣ, ಅವರೇ ಸಕಾದಾಗೆ ಎಕ್ಸ್ಪ್ಲೈನ್ ಮಾಡಿ. ನವಾಜ್ ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ, LPG ಗಾಡಿ ಬಗ್ಗೆ ಒಂದ್ ಚೂರು ಹೇಳ್ಕೊಡಿ ಅಣ್ಣ. LPG ನೋಡಿ ನಿಮ್ ಮುಂದೆ ಇದೆ LPG. ಸೊ ನೀವ್ ಕೇಳ್ದಂಗೆ LPG ಇಲ್ಲೇ ಇದೆ. ಏನ್ ವ್ಯತ್ಯಾಸ ಇದೆ ಅಣ್ಣ CNG ಗಾಡಿಗೂ ಮತ್ತೆ ಏನು ಇಲ್ಲ, ವೈರಿಂಗು ಮತ್ತೆ ಗ್ಯಾಸ್ ಟ್ಯಾಂಕ್ ಮಾತ್ರ ಚೇಂಜ್ ಅಷ್ಟೇ, ಏನಿಲ್ಲ. ಮಿಕ್ಕಿದೆಲ್ಲ ಸಿಸ್ಟಮ್ ಮಿಕ್ಕಿದೆಲ್ಲ CNG ಏನ್ ಬರ್ತೈತೆ ಸೇಮ್. ಬಾಡಿ ಲೈನ್ ಆಗ್ಲಿ, ಶಾಕ್ ಅಬ್ಸರ್ ಇರ್ಲಿ, ಇಂಜಿನ್ ಇರ್ಲಿ, ಎಲ್ಲ ಸೇಮ್. ನಿಮ್ಗೆ ಚೇಂಜಸ್ ಬರಲ್ಲ. ಬಾಡಿ ಲೈನ್ ಎಲ್ಲ ಸೇಮ್, ಇಂಜಿನ್ ಸೇಮು, ವೈರಿಂಗು ಮತ್ತೆ ಗ್ಯಾಸ್ ಟ್ಯಾಂಕ್ ಮಾತ್ರ ಚೇಂಜಸ್. ಓಕೆ, ಇವಾಗ ಇಂಜಿನ್ ತೋರಿಸ್ಕೊಡ್ತೀನಿ ಬನ್ನಿ. ಇಂಜಿನ್ ಸೇಮ್ ಇದೆ, ಇದು ಸೇಮ್ ಟು ಸೇಮ್. ಇದಕ್ಕೆ ಯಾವ ಇಂಜಿನ್ ಅಣ್ಣ ಇದು? OBD2 B. ಓಕೆ, ಲಾಸ್ಟ್ ಟೈಮ್ ಹೇಳಿದ್ರಲ್ಲ ಸೇಮ್ ಇಂಜಿನ್. CNGಗೂ ಇದಕ್ಕೂ ಸೇಮ್, ಏನು ಚೇಂಜಸ್ ಬರಲ್ಲ ನಿಮ್ಗೆ. ಮಾಡಿಫೈ ಅಂದ್ರೆ ನಿಮ್ಗೆ ಗ್ಯಾಸ್ ಟ್ಯಾಂಕ್ ವೈರಿಂಗ್ ಮಾತ್ರ ಮಾಡಿಫೈ ಅಷ್ಟೇ, ಚೇಂಜಸ್. ಓಕೆ, ಮಿಕ್ಕಿದೆಲ್ಲ ಸ್ಪೀಡ್ ಆಗಿರ್ಲಿ, ಪರ್ಫಾರ್ಮೆನ್ಸ್ ಎಲ್ಲ ಆಗಿರ್ಲಿ, ಯಾವುದು ಮೈಲೇಜ್ ಮಾತ್ರ ಸೇಮ್, ಎಲ್ಲಾನು ಸೇಮ್ ಆಗಿ ಬರುತ್ತೆ. ಹೌದು ಅಣ್ಣ, ಈ ಗಾಡಿ ಬಂದ್ಬಿಟ್ಟು ಮುಂಚೆ ಬರ್ತಾ ಇರ್ಲಿಲ್ಲ ಅಂತ ಹೇಳಿದ್ರು. ಇಲ್ಲ, ಮೊದಲು ಇದ್ದಿದ್ದೆ LPG. ಅಲ್ಲ, ನಾನು ಹೇಳ್ತಿರೋದೇನಂದ್ರೆ ಇದು CNG ಬರಕ್ಕಿಂತ ಮುಂಚೆವಾಗಿ. CNG ಗಿಂತ ಮುಂಚೆ LPG ನೇ ಇದ್ದಿದ್ದು. ಹೌದು, ಆಮೇಲೆ CNG ಬಂತು. ಆಮೇಲೆ ಏನಾಯ್ತು, ಸ್ವಲ್ಪ ಡಲ್ ಆಯ್ತಿದ್ದು. ಡಲ್ ಆದ್ಮೇಲೆ ಏನಾಯ್ತು, ತಿರ್ಗಾ ತುಂಬಾ ಜನ ಕಸ್ಟಮರ್ ಏನ್ ಮಾಡ್ರು, CNG ಬೇಡ LPG ನೇ ಸ್ವಲ್ಪ ತರ್ಸ್ಕೊಡಿ ಅಂದ್ರು. ಅದರಿಂದ ಕಂಪನಿ ಅವರಿಂದ ನಾವು ಆರ್ಡರ್ ಹಾಕಿ ತರಿಸ್ಕೊಡ್ತಾ ಇದೀವಿ. ಓಕೆ, ಇವಾಗ ಆರ್ಡರ್ ಮಾಡಿದ್ರೆ ಮಾತ್ರನೇ ಗಾಡಿ ಸಿಗುತ್ತಾ, ಇಲ್ಲ ಅಂದ್ರೆ? ಇಲ್ಲ, ಆರ್ಡರ್ ಮಾಡಿದ್ರೆ ನಮ್ಮ ಹತ್ರ ಗಾಡಿ ಸಿಗುತ್ತೆ. ಓಕೆ, ಆರ್ಡರ್ ಇಂದಾನೆ ಬರ್ತಿರೋದು. ಓಕೆ, ಮಿಕ್ಕಿದೆಲ್ಲ ಸೇಮ್ ಟು ಸೇಮ್ ಇದೆ, ಏನು ವ್ಯತ್ಯಾಸ ಬರೋದಿಲ್ಲ. ಈಗ ಇಷ್ಟೆಲ್ಲ ಕಸ್ಟಮರ್ ಕೇಳೋ ಡಿಮ್ಯಾಂಡ್ ಇರೋದ್ರಿಂದಾಗಿ ಇವಾಗ ಎಲ್ಲರೂ ಇದು LPG ಗಾಡಿ ಕಡೆ ಕೂಡ ಹೋಗ್ತಿದ್ದಾರೆ. ರೀಸನ್ ಬಂದು ತುಂಬಾ ಸಿಂಪಲ್. LPG ಹೋಗಕ್ಕೆ ಏನಪ್ಪ ರೀಸನ್ ಅಂತಂದ್ರೆ, ಗ್ಯಾಸ್ ಬಂಕ್ಗಳಲ್ಲಿ ಗ್ಯಾಸ್ಗಳು ಸಿಗ್ತಾ ಇಲ್ಲ ಅಂತ ಅನ್ಬಿಟ್ಟು ಆಯ್ತಾ. ಅಂದ್ರೆ ತುಂಬಾ ವೆಯ್ಟ್ ಟೈಮಿಂಗ್ ಆಗ್ತಿದೆ. ಇವಾಗ ನೀವು ನೋಡ್ಬೋದು LPG ಬಂಕ್ಗಳಲ್ಲಿ ಬಂದ್ಬಿಟ್ಟು ಫುಲ್ ಖಾಲಿ ಹೊಡಿತಾ ಇದೆ. CNG ಬಂಕಲ್ಲಿ ಬಂದ್ಬಿಟ್ಟು ಮಿನಿಮಮ್ ಅಂತಂದ್ರೆ 300 ರೂಪಾಯಿ ಗ್ಯಾಸ್ ಹಾಕಿಸ್ಬೇಕಂದ್ರೆ ಮಿನಿಮಮ್ ಟೈಮಿಂಗ್ಸು ಒಂದು ಅರ್ಧ ಗಂಟೆ ಆದ್ರೂ ಹಿಡಿತದೆ. ಒಂದು ಗ್ಯಾಸ್ ಹಾಕ್ಸ್ಬೇಕು ಒಂದು ಗಾಡಿಗೆ ಅಂದ್ರೆ 3 ಇಂದ 4 ನಿಮಿಷ ಟೈಮ್ ತಗಲುತ್ತೆ. ಆ ರೀಸನ್ ಇಂದ ತುಂಬಾ ಜನ ಈಗ ಯಾರೇ ಅದಕ್ಕೆಲ್ಲ ಪರದಾಡ್ತಾರೆ ಅಂತ ಅಂದ್ಬಿಟ್ಟು ಸೊ LPG ಗಾಡಿ ಕೂಡ ತಗೊಂತಾ ಇರೋದು. ಆ ರೀಸನ್ ಇಂದಾನೆ ಬಂದಿರೋದು. ಹಾಗೆ ಇದ್ರ ಜೊತೆಗೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಇವಾಗ ಬೆಂಗಳೂರು ಸಿಟಿನಲ್ಲಿ ಬಂದ್ಬಿಟ್ಟು CNG ಬಂಕ್ ತುಂಬಾ ಕಡಿಮೆ ಇದೆ, LPG ಬಂಕ್ಗಳು ಬಂದು ಜಾಸ್ತಿ ಇದಾವೆ. ಅದೇ ನೀವು ಇವಾಗ ಔಟ್ಸ್ಕಟ್ ಅಂದ್ರೆ ಬೆಂಗಳೂರು ಬಿಟ್ಟು ಹಳ್ಳಿ ಆ ಕಡೆ ಎಲ್ಲಾದ್ರೂ ಹೋಗೋದಾದ್ರೆ ಅಲ್ಲಿ ಬಂದು CNG ಬಂಕ್ LPG ಬಂಕ್ ಬಂದ್ಬಿಟ್ಟು ಜಾಸ್ತಿ ಇದೆ, CNG ಬಂಕ್ ಕಮ್ಮಿ ಇದೆ. ಆ ರೀಸನ್ ಇಂದ ಸ್ವಲ್ಪ ಎಲ್ಲರೂ ಬೆಂಗಳೂರು ಸಿಟಿಯಲ್ಲೇ ಇರೋದಿಲ್ವಲ್ಲ, ಸ್ವಲ್ಪ ಔಟ್ಸ್ಕಟ್ ಅಲ್ಲಿ. ಯಾಕಂದ್ರೆ ಬೆಂಗಳೂರು ಸಿಟಿಯಲ್ಲಿ ನಿಮ್ಗೆ ಗೊತ್ತಿದೆ ಬಾಡಿಗೆ ರೇಟ್ ಎಲ್ಲ ಎಷ್ಟಿದೆ ಅಂತ ಅನ್ಬಿಟ್ಟು ತುಂಬಾ ಜನ ಇವಾಗ ಔಟ್ಸ್ಕಟ್ ಅಲ್ಲಿ ಇರುವಂತದ್ದು. ಸೊ ಈವನ್ ನಾನು ಕೂಡ ಅಷ್ಟೇನೆ ಔಟ್ಸ್ಕಟ್ ಅಲ್ಲೇ ಇರೋದು ಬೆಂಗಳೂರು ಸಿಟಿಯಿಂದ. ನಾನೀಗ ಏನೋ ಡ್ಯೂಟಿಗೋಸ್ಕರ ಮಾತ್ರ ಇಲ್ಲಿಗೆ ಬರ್ತೀನಿ. ಸೊ ಆ ರೀಸನ್ ಇಂದ ತುಂಬಾ ಜನ ತುಂಬಾ ಟೈಮ್ ಕನ್ಸ್ಯೂಮ್ ಆಗ್ತಿದೆ ಅನ್ನೋ ರೀಸನ್ಗೋಸ್ಕರ ಕೂಡ LPG ಗಾಡಿಗಳನ್ನ ಬುಕ್ ಮಾಡಿ ತಗೊಂತಾ ಇದ್ದಾರೆ. ಬನ್ನಿ ಸ್ನೇಹಿತರೆ, ಈಗ ತೋರಿಸ್ಕೊಡ್ತೀನಿ ಯಾವ ತರ ಇದೆ ಆಪ್ಷನ್ ಅಂತ ಅಂದ್ಬಿಟ್ಟು. ಸೇಮ್ ಟು ಸೇಮ್ ಐತೆ, ಏನು ವ್ಯತ್ಯಾಸ ಇಲ್ಲ. ಸೊ ನಿಮ್ಗೆ ನೋಡ್ಬೋದು ಕಂಪ್ನಿಯಿಂದ ಬರೋದು ಇದೇ ತರಾನೇ. ಇದ್ರ ಮೇಲೆ ರೂಫ್ ಟಾಪ್ ನ ಕಟ್ಟಿಸ್ಕೋಬೇಕು. ರೂಫ್ ಟಾಪ್ ಕಟ್ಸೋದು ಹೆಂಗೆ ಅಂತಂದ್ರೆ ನೋಡಿ, ಎಲ್ಲ ಒಂದು CNG ಗಾಡಿ ನಿಂತಿದೆ, ಆ ತರ ರೂಫ್ ಟಾಪ್ ನ ಕಟ್ಟಿಸ್ಕೋಬೇಕು. ಇದೊಂದು CNG ಗಾಡಿನಲ್ಲಿ ತೋರಿಸ್ಕೊಟ್ಬಿಡ್ತೀನಿ, ನಿಮಗೂ ಒಂದು ಐಡಿಯಾ ಬಂದ್ಬಿಡುತ್ತೆ. ಅದ್ರ ಜೊತೆಗೆ ಕವರ್ ಮಾಡ್ತೀನಿ. ಫಸ್ಟ್ ನೋಡ್ಬೇಕು ನೀವು, CNG ಗಾಡಿಗೂ ಇದಕ್ಕೂ LPG ಗಾಡಿಗೂ ಯಾವುದೇ ವ್ಯತ್ಯಾಸ ಇಲ್ಲ, ಇಂಜಿನ್ ಸೇಮ್ ಆಗಿದೆ. ಅಣ್ಣವ್ರು ಹೇಳ್ದಂಗೆ, ನವಾಜ್ ಅಣ್ಣವ್ರು ಹೇಳಿದ್ದು ವೈರಿಂಗು ಮತ್ತೆ ಅದ್ರದ್ದು ಗ್ಯಾಸ್ ಟ್ಯಾಂಕ್ ಅಷ್ಟೇನೆ ವ್ಯತ್ಯಾಸ ಇರೋದು ಅಂತ ಅಂದ್ಬಿಟ್ಟು. ಮತ್ತೆ ಇದೇನ್ ನೋಡ್ತಾ ಇದ್ರಿ, ಇದು ಕಂಪ್ನಿನಲ್ಲಿ ಬರುವಂತಹ ರೂಫ್ ಟಾಪ್. ಇದು ಪ್ರೈಸ್ ಕಂಪ್ನಿ ಕಾಂಟ್ಯಾಕ್ಟ್ ಮಾಡಿದ್ರೆ ಗೊತ್ತಾಗುತ್ತೆ, ಈ ತರ ಇರುತ್ತೆ. ಇದು ಬಂದ್ಬಿಟ್ಟು ನಾರ್ಮಲ್ ರೂಫ್ ಟಾಪ್, ಕಂಬಿ ಕಾಣಿಸುವಂತದ್ದು. ಇನ್ನೊಂದಿದೆ. ಸೊ ಸೇಮ್ ಟು ಸೇಮ್ ಆಯ್ತಾ. LPG ಗಾಡಿ ಕೂಡ ಇದೇ ತರ ಇರುತ್ತೆ, ನೀವು ಇದೇ ತರನೇ ಸೇಮ್ ಕಂಬಿ ಕೂಡ ಕಟ್ಟಿಸ್ಕೋಬೇಕಾಗುತ್ತೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ತುಂಬಾ ಜನ ಬಂದ್ಬಿಟ್ಟು ನನಗೆ ಬ್ರದರ್ ಅದು ಬೇರೆ ತರ ಇರುತ್ತೆ, ಇದು ಬೇರೆ ತರ ಅಂತ ಅಂದ್ಬಿಟ್ಟು ಮೆಸೇಜ್ ಫುಲ್ ವಿಡಿಯೋ ನೋಡಿ ದಯವಿಟ್ಟು, ಅವಾಗ ನಿಮ್ಗೆ ಐಡಿಯಾ ಬರುತ್ತೆ. ಇದು ಬಂದ್ಬಿಟ್ಟು ಕಾರ್ ರೂಫಿಂಗ್. ಸೊ ಈ ತರ ಇರೋದು ಸೇಮ್ ಟು ಸೇಮ್. ಇದು ಬಂದು ನೀವು ಏನ್ ನೋಡ್ತಾ ಇದ್ದೀರಾ CNG ಗಾಡಿ, ಇದು ಇವಾಗ ಸೇಮ್ ಇದೇ ತರ ರೂಫ್ ಟಾಪ್ ನ LPG ಗಾಡಿ ಕೂಡ ಕಟ್ಟಿಸ್ಕೋಬಹುದು. ಅದ್ರ ಜೊತೆಗೆ ಅಷ್ಟೇ ಅಲ್ಲ, ಈ ಗಾಡಿಗೆ ನೋಡ್ಬೋದು ನೀವು, ಗೋಗೋ ಎಲೆಕ್ಟ್ರಿಕಲ್ ಗಾಡಿ, ಅದು ಕೂಡ ಬರೋದು ಇದೇ ತರಾನೇ. ಇದನ್ನ ರೂಫ್ ಟಾಪ್ ನ ಎಕ್ಸ್ಟ್ರಾ ಕಟ್ಟಿಸ್ಕೋಬೇಕಾಗುತ್ತೆ. ಹಾಗೆ ಬ್ಯಾಕ್ ಟು LPG ಗಾಡಿ ಹತ್ರ ಬಂದಿದ್ದೀನಿ. ಅವಾಗ CNG ಅಂತ ಬರ್ತಿದ್ರೆ ರೀಸನ್ ಯಾಕಪ್ಪ ಅಂದ್ರೆ, CNG ಇವಾಗ ಎಲ್ಲರ ಮೈಂಡಲ್ಲಿ CNG ಕುತ್ಕೊಳ್ಳೋದ್ರಿಂದಾಗಿ LPG ಅಂದ್ರೆ ಸ್ವಲ್ಪ
ಮೈಂಡಲ್ಲಿ ಬರೋದಿಲ್ಲ, CNG ಅಂತಾನೆ ಬರ್ತಿದೆ, ಅದಕ್ಕೆ ಕ್ಷಮೆ ಇರಲಿ. LPG ಗಾಡಿ. ಓಕೆ, ಸೊ LPG ಗಾಡಿನಲ್ಲಿ ನೀವು ಕೂಡ ನೋಡ್ಬೋದು ಸೇಮ್ ಟು ಸೇಮ್ ಇದೆ. ಮೀಟರ್ ಕಾಸ್ಟ್ ಕ್ಲಸ್ಟರ್ ಆಗಿರಲಿ ಎಲ್ಲಾನು, ಕೀ ಕೂಡ ಅದೇ ಥರನೇ ಇದೆ, ಸೇಮ್ ಕೀ. ಅದ್ರ ಜೊತೆಗೆ ಇಲ್ಲಿ ಆಪ್ಷನು, ಗೇರ್ದು ಸಿಸ್ಟಮ್ಮು, ಮತ್ತು ಹೊಸ ಇಂಜಿನ್ ಏನು CNG ಗಾಡಿಗಿದೆ ಅದೇ ಥರನೇ ಹ್ಯಾಂಡಲ್ ಹತ್ರನೇ ಇದು ರಿವರ್ಸ್ ಗೇರ್ ಇದು. ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು, ಇಲ್ಲಿ 6N ನ್ಯೂಟ್ರಲ್ ಅಂತ ಅಂದ್ಬಿಟ್ಟು ಲೆಫ್ಟ್ ಸೈಡಲ್ಲಿ CNG ಸೇಮ್ ಅದೇ ಥರನೇ ಇದು LPG ಗಾಡಿ ಇದು. ಅದ್ರ ಜೊತೆಗೆ ಮೀಟರ್ ಕ್ಲಸ್ಟರ್ ಕೂಡ ಸೇಮ್ ಕೊಟ್ಟಿದ್ದಾರೆ, ಡಿಜಿಟಲು. ಆನ್ ಮಾಡಿ ತೋರಿಸ್ತೀನಿ, ಈ ಥರ ಕಾಣಿಸ್ಕೊಳುತ್ತೆ. ಟೈರ್ ಆಗಿರಲಿ, ಇಲ್ಲಿ ಏನು ಕೊಟ್ಟಿದ್ದಾರೆ ಆಪ್ಷನ್ನು ಇದು ನೋಡ್ಬೋದು. CNG ಗಾಡಿನಲ್ಲಿ ಇಲ್ಲಿ LPG ಅಂತ ಬರುತ್ತೆ, CNG ಅಂತ ಬರುತ್ತೆ, ಇಲ್ಲಿ LPG ಅಂತ ಬರುತ್ತೆ ಆಪ್ಷನ್ನು. ಹಜಾರ್ಡು, ಲೈಟು, ಡಮ್ಮಿ, ಆಟೋ ಸ್ವಿಚ್, ಆಟೋ ಕಟ್ ಆಫ್ ಎಲ್ಲ ಇದೆ, ಸೇಮ್ ಟು ಸೇಮ್. ಅದ್ರ ಜೊತೆಗೆ ಪೆಟ್ರೋಲ್ ಟ್ಯಾಂಕ್ ಬಗ್ಗೆ E20 ಪೆಟ್ರೋಲ್ ಇಂಜಿನ್ ಬರ್ತಿರೋದು. ಇವಾಗ ಈ ಎಲ್ಲ ಗಾಡಿಗಳು ಆಲ್ಮೋಸ್ಟ್ 2023 ಮೇಲೆ ಬರ್ತಿರೋ ಎಲ್ಲ ಗಾಡಿ ಬಂದ್ಬಿಟ್ಟು E20 ಎಥನಾಲ್ ಆಯಿಲ್ 20% ಅಂತ ಇರುತ್ತೆ ಪೆಟ್ರೋಲಲ್ಲಿ, ಅದೇ. ಮತ್ತು ಇದರಲ್ಲಿ CNG ಗಾಡಿಗೆ ಏನಿರುತ್ತೆ ಸೇಮ್ ಅದೇ ಥರನೇ ಟ್ಯಾಂಕ್ ಕೊಟ್ಟಿರೋದು, ಮೆಟಲ್ ಟ್ಯಾಂಕ್ ಇದು. ಮತ್ತು ಟೈರ್ ನೋಡ್ಬೋದು, ಟೈರ್ ಕೂಡ ಸೇಮ್ ಟು ಸೇಮ್ ಇದೆ, ಯಾಕಂದರೆ ಒಂದೇ ಕಂಪ್ನಿಯಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋದ್ರಿಂದಾಗಿ ಅಲ್ಲಿ ಕೊಡುವಂತಹ ಅಂದರೆ ಅವ್ರಿಗೆ ಒಂದು ವೆಂಡರ್ ಅಂತ ಇರ್ತಾರೆ, ಡಿಪೆಂಡ್ ಆಗಿರುತ್ತೆ ಟೈರ್ಗಳು. ಒಂದೊಂದು ಕಂಪ್ನಿಯಿಂದ ಒಂದೊಂದು ಥರ ವೆಂಡರ್ಶಿಪ್ಪಲ್ಲಿ ತೊಗೊಂಡಿರ್ತಾರೆ. ಹಾಗೆ ಶಾಕ್ ಅಬ್ಸರ್ವ್ ಕೂಡ ಸೇಮ್. ಈಗ ಪೆಟ್ರೋಲ್ ಟ್ಯಾಂಕ್ ಬಗ್ಗೆ ತಿಳ್ಕೊಂಡ್ರೆ, ಅದ್ರ ಜೊತೆಗೆ ಇವಾಗ LPG ಟ್ಯಾಂಕ್ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. LPG ಟ್ಯಾಂಕ್ ಅಲ್ಲಿ ಏನಂತಂದ್ರೆ ತುಂಬಾ ಜನಕ್ಕೆ CNG ಟ್ಯಾಂಕ್ ಬಗ್ಗೆ ಗೊತ್ತಿರುತ್ತೆ, ಆದ್ರೆ LPG ಟ್ಯಾಂಕ್ ತುಂಬಾ ಹಳೆ ಗಾಡಿಗಳಿಗೆ ಮಾತ್ರ ಗೊತ್ತಿರೋವಂಥದ್ದು, ಆಯ್ತಾ. ಸೊ ಇಲ್ಲಿ ನೀವು ನೋಡ್ಬೋದು, ಈ ತರ ಇರುತ್ತೆ ಇದು. ಇದನ್ನ ನಾವು ಹಿಂಗ್ ಬಿಚ್ಕೊಂಡು ಇದೊಂಥರ ಪುಷ್ ಮಾಡಿ ಹಾಕುವಂಥದ್ದು, ಆಯ್ತಾ. ಇಲ್ಲಿ ಪ್ರೆಸ್ ಮಾಡೋದಿಲ್ಲ ಇದು. LPG ಹಾಕ್ಬೇಕಾದ್ರೆ ಇದ್ರ ಒಳಗಡೆ ಒಂದು ಕ್ಲ್ಯಾಂಪ್ ಹೋಗುತ್ತೆ, ಇದ್ರ ಮೇಲೆ ಕುತ್ಕೊಳ್ಳೋವಂಥದ್ದು ಆ ಥರ. ಮತ್ತೆ ಟ್ಯಾಂಕ್ ಒಳಗಡೆ ಟ್ರೈ ಮಾಡ್ತೀನಿ ತೋರಿಸ್ಲಿಕ್ಕೆ. ಈ ಥರ ಇರುತ್ತೆ ನೋಡಿ. CNG ಬಂದು ವೈಟ್ ಕಲರ್ ಇರುತ್ತೆ, ಇದು ಬ್ಲ್ಯಾಕ್ ಕಲರ್ ಇರುತ್ತೆ. ಸೊ ಈ ಥರ ಇರೋದು. ಅದ್ರ ಜೊತೆಗೆ CNGದು ಯಾವ ಥರ ಇರುತ್ತೆ ಅಂತ ಅದನ್ನು ತೋರಿಸ್ಬಿಡ್ತೀನಿ, ನಿಮ್ಗೊಂದು ಕ್ಲಿಯರ್ ಆಗ್ಬಿಡ್ಲಿ. ಈಗ ಬಂದು CNG ಟ್ಯಾಂಕ್ ಅಂದರೆ ಪೆಟ್ರೋಲ್ ಟ್ಯಾಂಕ್ ಯಾವ ಥರ ಇರುತ್ತೆ ಅಂತ ತೋರಿಸ್ಕೊಡ್ತೀನಿ ಬನ್ರಿ. ನೀವು ನೋಡ್ಬೋದು E20 ಎಥನಾಲ್ ಆಯಿಲ್, ಇದು ಕೂಡ ಇಂಜಿನ್ ಸಪೋರ್ಟ್ ಮಾಡುತ್ತೆ. ಹಾಗೆ ಮೆಟಲ್ ಇದು ಇರೋದು ಸೇಮ್ ಲೆಫ್ಟ್ ಸೈಡಲ್ಲಿ ಬರುತ್ತೆ. ಹಾಗೆ ಇದು ಬಂದ್ಬಿಟ್ಟು CNG. ಸೊ ಇದ್ರದ್ದು ಟ್ಯಾಂಕ್ದು ಡಿಸೈನ್ ಯಾವ ಥರ ಇರುತ್ತೆ ಅಂತ ನೀವು ನೋಡ್ಬೋದು, ವೈಟ್ ಕಲರ್ ಇರುತ್ತೆ ಇದು. ಓಕೆ, ಸೊ ಇದು ಗೇಜು. ಅದರದ್ದು LPGದು ರೌಂಡ್ ಇತ್ತಲ್ವಾ, ಇದ್ರದ್ದು ಬಂದು ಈ ಥರ ಇದೆ. ಮತ್ತು ಇದರಲ್ಲಿ ಯಾವ ಥರಪ್ಪ ಅಂತಂದ್ರೆ ಫಿಲ್ ಮಾಡೋದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಆದರೆ ಕೆಲವೊಬ್ರಿಗೆಲ್ಲ ಹೊಸಬ್ರಿಗೆ ಗೊತ್ತಾಗಲ್ವಲ್ಲ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಇದನ್ನು ಹಿಂಗೆ ಪುಲ್ ಮಾಡೋದು, ಇದನ್ನು ಎಳೆದ್ರೆ ಈ ಪಿನ್ ಇದಲ್ವಾ, ಈ ಪಿನ್ನ ಎಳೆದು ಮತ್ತು ಇದ್ರೊಳಗಡೆ ಒಂದು ಸ್ಟಿಕ್ ಇರುತ್ತೆ, ಇದೇ ಥರನ ಸ್ಟಿಕ್ಕು, ಅದು ಹೋಗಿ ಪ್ರೆಸ್ ಮಾಡಿನೇ ಕ್ಯಾಸ್ ಆನ್ ಮಾಡ್ಕೊಳೋದು CNGನ. ಅದ್ರ ಜೊತೆಗೆ ಇಲ್ಲಿ ಮೀಟರ್ ಕ್ಲಸ್ಟರ್ ಅವಾಗಲೇ ಹೇಳಿದ್ನಲ್ಲ, ಸೇಮ್ ಟು ಸೇಮ್ ಇರುತ್ತೆ ನೋಡಿ. ಇದು CNG ಗಾಡಿ ಇದು. ರಿವರ್ಸ್ ಗೇರ್ ಆಗಿರಲಿ, ಅದ್ರ ಜೊತೆಗೆ ಎಲ್ಲ ಆಪ್ಷನ್ಗಳೆಲ್ಲ ಸೇಮ್ ಟು ಸೇಮ್. ಬ್ರೇಕ್ ಸಿಸ್ಟಮು ಎಲ್ಲ A to Z ಸೇಮ್ ಅದೇ ಮೀಟರ್ ಕ್ಲಸ್ಟರ್ ಕೂಡ ಕೊಟ್ಟಿರೋದು. CNGಗೂ LPGಗೂ ಒಂದೇ ಥರನೇ ಇರೋದು. ಇವೆಲ್ಲ ಮಾರ್ಕ್ ಬರ್ತಿದವಲ್ಲ ಅದೇ ಥರನೇ ಇರೋದು. ಹಾಗೆ ಸ್ನೇಹಿತರೆ, ಈ CNGದು ಏನು ನೀವು ನೋಡ್ತಾ ಇದ್ದೀರಾ, ಈ ಸ್ಟಿಕ್ಕರ್ ಒಂದು ಕಿತ್ತಾಕ್ಬಿಟ್ಟು LPG ಗಾಡಿ ಮುಂದೆ CNGದು ಸ್ಟಿಕ್ಕರು ಮತ್ತು LPG ಸ್ಟಿಕ್ಕರ್ ಏನಿದೆ ಇದನ್ನ ಕಿತ್ತಾಕ್ಬಿಟ್ಟು ಎರಡು ಗಾಡಿನ ಜೊತೆಗೆ ನಿಲ್ಲಿಸ್ಬಿಟ್ರೆ ಕಂಡು ಹಿಡಿಯೋದು ತುಂಬಾನೇ ಕಷ್ಟ ಆಗ್ಬಿಡುತ್ತೆ, ಯಾವುದು LPG ಯಾವುದು CNG ಅಂತ. ಒಂದ್ರಲ್ಲಿ ಒಂದು ಗೊತ್ತಾಗುತ್ತೆ ಅಂತ ಅಂದ್ರೆ, ಇದ್ರದ್ದು ವ್ಯತ್ಯಾಸ ಗೊತ್ತಾಗಬೇಕು ಅಂತ ಅಂದ್ರೆ ಈ ಕಡೆ ಇದು LPG ಹಾಕುವಂತ LPGದು ಏನು ನೀವು ನೋಡ್ತಾ ಇದ್ದೀರಾ, ಈ ಲಿಡ್ ನೋಡಿದ್ರೇ ಗೊತ್ತಾಗೋದು, ಇಲ್ಲ ಅಂತಂದ್ರೆ ಗೊತ್ತಾಗೋದಿಲ್ಲ. ಸೊ ಎಲ್ಲಾನು ಸೇಮ್ ಟು ಸೇಮ್ ಇದೆ. ಹಾಗೆ ಸ್ನೇಹಿತರೆ, ನಿಮ್ಮಲ್ಲಿ ಯಾರಿಗಾದ್ರೂ ಆಸಕ್ತಿ ಇದ್ರೆ ನನ್ನ ಕಡೆ ಆಟೋ ತಗೋಬಹುದು. ಹಾಗೆ ವಾಟ್ಸ್ಆಪ್ ನಂಬರ್ ಕೂಡ ಡಿಸ್ಕ್ರಿಪ್ಷನ್ ಇಲ್ಲಿದೆ, ಹಾಯ್ ಅಂತ ಕಳಿಸಿ ಡೀಟೇಲ್ಸ್ ಪಡ್ಕೊಳ್ಳಿ. ತಗೋಬೇಕು ಅನ್ಕೊಂಡಿದ್ರೆ ಸೊ ಇಲ್ಲಿದೆ, LPG ಗಾಡಿ ಕೂಡ ನೀವು ತಗೋಬಹುದು. ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಅಂದ್ರೆ ಕಮೆಂಟ್ ಮಾಡಿ, ನಿಮ್ಮ ಡೌಟ್ಸ್ ನ ಕ್ಲಿಯರ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ನೀವೇನಾದ್ರೂ ನನಗೆ ಸಪೋರ್ಟ್ ಮಾಡ್ಬೇಕು ಅನ್ಕೊಂಡಿದ್ರೆ ಈ ಕೂಡಲೇ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ಸಪೋರ್ಟ್ ಮಾಡ್ಬೋದು. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.